ಒಂದು ಹಡಗು ಲೋಕದಲ್ಲೇ ಅಜೇಯ ಅಂತ ಹೇಳಿಕೊಂಡದ್ದು. ಆದರೆ ಅದೇ ಹಡಗು ತನ್ನ ಮೊದಲ ಪ್ರಯಾಣದಲ್ಲೇ ಸಮುದ್ರದೊಳಗೆ ಕಣ್ಮರೆಯಾಯಿತು. ಆ ದಿನ ಏನಾಯ್ತು ಗೊತ್ತಾ? ಇದು ಕೇವಲ ಅಪಘಾತವಲ್ಲ, ಇದರ ಹಿಂದೆ ಇನ್ನೂ ದೊಡ್ಡ ರಹಸ್ಯ ಇದೆ ಅಂತ ಕೆಲವರು ಹೇಳ್ತಾರೆ. ನೀವು ಕೇಳಿರದ ಟೈಟಾನಿಕ್ ಸತ್ಯ ತಿಳ್ಕೊಳ್ಳಕ್ಕೆ ಈ ವಿಡಿಯೋ ಕೊನೆವರೆಗೂ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಿ ನಿಮ್ಮ ಪ್ರಿಯ YS ಹಿಸ್ಟ್ರಿ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವ ಮತ್ತು ಅಷ್ಟೇ ಭಯಾನಕವಾಗಿರುವ ಒಂದು ದುರಂತದ ಬಗ್ಗೆ. ಟೈಟಾನಿಕ್ ಹಡಗು. ಒಂದೇ ಹಡಗು, ಸಾವಿರಾರು ಕನಸುಗಳು, ಆದರೆ ಒಂದು ರಾತ್ರಿ ಎಲ್ಲವೂ ಮುಗಿದು ಹೋಯಿತು. 1912ರ ಏಪ್ರಿಲ್ 10ರಂದು ಇಂಗ್ಲೆಂಡ್ನ ಸೌತ್ ಹ್ಯಾಂಪ್ಟನ್ ನಗರದಿಂದ RMS ಟೈಟಾನಿಕ್ ತನ್ನ ಮೊದಲ ಪ್ರಯಾಣವನ್ನು ಪ್ರಾರಂಭಿಸಿತು. ಆ ಕಾಲದಲ್ಲಿ ಟೈಟಾನಿಕ್ ಅನ್ನು ಯಾವತ್ತೂ ಮುಳುಗದ ಹಡಗು ಎಂದು ಕರೆಯಲಾಗುತ್ತಿತ್ತು. ಅದು ಅಷ್ಟು ದೊಡ್ಡದು, ಅಷ್ಟು ಆಧುನಿಕ, ಜನರು ಅದನ್ನು ತಂತ್ರಜ್ಞಾನದ ಅದ್ಭುತ ಎಂದು ನೋಡಿದರು. ಈ ಹಡಗುದಲ್ಲಿ ಸುಮಾರು 2200 ಜನರು ಪ್ರಯಾಣಿಸುತ್ತಿದ್ದರು. ಅದರಲ್ಲೂ ಶ್ರೀಮಂತರು, ಸಾಮಾನ್ಯ ಜನರು ಮತ್ತು ತಮ್ಮ ಹೊಸ ಜೀವನಕ್ಕಾಗಿ ಕನಸು ಕಾಣುತ್ತಿದ್ದವರು ಕೂಡ ಇದ್ದರು. ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿತ್ತು, ಆದರೆ ಯಾರಿಗೂ ಗೊತ್ತಿರಲಿಲ್ಲ ಮುಂದೆ ಏನಾಗಲಿದೆ ಎಂದು. ಏಪ್ರಿಲ್ 14ರ ರಾತ್ರಿ ಟೈಟಾನಿಕ್ ಉತ್ತರ ಅಟ್ಲಾಂಟಿಕ್ ಸಮುದ್ರದಲ್ಲಿ ಸಾಗುತ್ತಿತ್ತು. ಅಂದಾಗ ಅಚಾನಕ್ ಹಡಗು ಒಂದು ಭಾರೀ ಐಸ್ಬರ್ಗ್ಗೆ ಡಿಕ್ಕಿ ಹೊಡೆದಿತು. ಆ ಒಂದು ಡಿಕ್ಕಿ ಇತಿಹಾಸವೇ ಬದಲಿಸಿತು. ಹಡಗಿನ ಕೆಳಭಾಗದಲ್ಲಿ ದೊಡ್ಡ ರಂಧ್ರಗಳು ಉಂಟಾದವು. ನೀರಿನ ಪ್ರವೇಶ ಶುರುವಾಯಿತು. ಆ ಸಮಯದಲ್ಲಿ ಜನರು ಮೊದಲಿಗೆ ಈ ಘಟನೆಗೆ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ, ಯಾಕೆಂದರೆ ಅವರಿಗೆ ನಂಬಿಕೆ ಇತ್ತು ಈ ಹಡಗು ಎಂದಿಗೂ ಮುಳುಗುವುದಿಲ್ಲ ಎಂದು. ಆದರೆ ಸತ್ಯ ಏನ್ ಗೊತ್ತಾ? ಟೈಟಾನಿಕ್ ಅನ್ನು ಸಂಪೂರ್ಣವಾಗಿ ಸುರಕ್ಷಿತವಾಗಿ ವಿನ್ಯಾಸಗೊಳಿಸಲಾಗಿರಲಿಲ್ಲ. ಲೈಫ್ ಬೋಟ್ಗಳು ಸಾಕಷ್ಟಿರಲಿಲ್ಲ. 2200 ಜನರಿಗೆ ಬೇಕಾದಷ್ಟು ಜಾಗ ಇರಲಿಲ್ಲ. ಮೊದಲು ಮಹಿಳೆಯರು ಮತ್ತು ಮಕ್ಕಳನ್ನು ಉಳಿಸಿ ಎಂಬ ಆದೇಶ ಬಂತು. ಅಲ್ಲಿ ಭಯ, ಅಳು, ಗೊಂದಲ ಎಲ್ಲವೂ ಒಂದೇ ಸಮಯದಲ್ಲಿ ನಡೆಯುತ್ತಿತ್ತು. ಕೆಲವರು ತಮ್ಮ ಕುಟುಂಬವನ್ನು ಕಳೆದುಕೊಂಡರು, ಕೆಲವರು ತಮ್ಮ ಪ್ರೀತಿಯನ್ನು ಕಳೆದುಕೊಂಡರು. ಅತ್ಯಂತ ಹೃದಯ ಮುಟ್ಟುವ ಸಂಗತಿ ಏನೆಂದರೆ, ಹಡಗು ಮುಳುಗುತ್ತಿರುವಾಗಲೂ ಸಂಗೀತಗಾರರು ತಮ್ಮ ಸಂಗೀತವನ್ನು ನಿಲ್ಲಿಸಲಿಲ್ಲ. ಜನರನ್ನು ಶಾಂತಗೊಳಿಸಲು ಅವರು ಕೊನೆಯವರೆಗೂ ವಾದ್ಯಗಳನ್ನು ವಾದಿಸಿದರು. ಕೆಲವರು ತಮ್ಮ ಜೀವ ಉಳಿಸಿಕೊಳ್ಳಲು ಓಡಿದರು, ಮತ್ತವರು ಇತರರಿಗಾಗಿ ತಮ್ಮ ಅವಕಾಶವನ್ನು ಬಿಟ್ಟುಕೊಟ್ಟರು. ಅದು ಕೇವಲ ಒಂದು ದುರಂತವಲ್ಲ, ಅದು ಮಾನವೀಯತೆ, ಪ್ರೀತಿ, ಭಯ ಎಲ್ಲವನ್ನೂ ಒಂದೇ ಸಮಯದಲ್ಲಿ ತೋರಿಸಿದ ಕ್ಷಣ. ಕೊನೆಗೆ ಏಪ್ರಿಲ್ 15ರ ಬೆಳಗಿನ ಜಾವ ಟೈಟಾನಿಕ್ ಸಂಪೂರ್ಣವಾಗಿ ಸಮುದ್ರದೊಳಗೆ ಮುಳುಗಿತು. 1500ಕ್ಕೂ ಹೆಚ್ಚು ಜನರು ತಮ್ಮ ಪ್ರಾಣ ಕಳೆದುಕೊಂಡರು. ಮತ್ತಷ್ಟು ಜನರು ಅದ್ಭುತವಾಗಿ ಬದುಕುಳಿದರು. ನಂತರ ಈ ದುರಂತ ಜಗತ್ತಿಗೆ ಒಂದು ದೊಡ್ಡ ಪಾಠವಾಯಿತು. ಸಮುದ್ರಯಾನದಲ್ಲಿ ಸುರಕ್ಷತೆ ನಿಯಮಗಳನ್ನು ಬದಲಿಸಲಾಯಿತು. ಪ್ರತಿ ಹಡಗಿಗೂ ಸಾಕಷ್ಟು ಲೈಫ್ ಬೋಟುಗಳು ಕಡ್ಡಾಯ ಮಾಡಲಾಯಿತು. ಟೈಟಾನಿಕ್ ಕೇವಲ ಒಂದು ಹಡಗಲ್ಲ, ಅದು ಮಾನವ ಇತಿಹಾಸದ ಒಂದು ಭಾವನಾತ್ಮಕ ಅಧ್ಯಾಯ. ಹೀಗಾಗಿ ಸ್ನೇಹಿತರೆ, ಒಂದು ಸಣ್ಣ ನಿರ್ಲಕ್ಷ್ಯ, ಒಂದು ಅತಿಯಾದ ಆತ್ಮವಿಶ್ವಾಸ ಎಷ್ಟು ದೊಡ್ಡ ದುರಂತಕ್ಕೆ ಕಾರಣವಾಗಬಹುದು ಅನ್ನೋದನ್ನು ಟೈಟಾನಿಕ್ ನಮಗೆ ಕಲಿಸುತ್ತದೆ. ನಿಮಗೆ ಈ ಕಥೆ ಹೇಗಿತ್ತು? ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ಇತಿಹಾಸದ ನಿಜ ಕಥೆಗಳಿಗಾಗಿ YS ಹಿಸ್ಟ್ರಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಮುಂದಿನ ವಿಡಿಯೋ ಟೈಟಾನಿಕ್ ಹಡಗಿನ ಬಗ್ಗೆ ಮಾಹಿತಿ ಬೇಕಾದರೆ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ, ಮತ್ತೆ ಭೇಟಿ.